ಅಂದ್ರೆ ನಮಸ್ಕಾರ ನೋಡ್ಸಂದ್ರೆ ನಿಮ್ಮೊಂದು ಶೈಕ್ಷಣಿಕ ಅರ್ಹತೆದಲ್ಲಿ ಕನಿಷ್ಠವಾಗಿ 60% ಸೇರಿಸ್ಕೊಂಡು ಪಾಸ್ ಆದ್ರೆ ನಿಮ್ಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಇಲ್ಲಿ ನಿಮ್ಗೆ ಸಂಬಳ ಎಷ್ಟು ಕೊಡ್ತಾರೆ ಹೇಳಿ? ಸುಮಾರು 67,000ದಿಂದ 1,20,000 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ ಇರತ್ತೆ. ನೋಟಿಸ್ ಕೂಡ ರಿಲೀಸ್ ಮಾಡಿದ್ದಾರೆ 10ನೇ ತಾರೀಕು. ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು, ಬಟ್ ನಾನು ಬೆಳಗಾವಿ ಹೋಗಿದೆ ಆದ ಕಾರಣ ತಿಳಿಸ್ಕೊಡಕ್ಕಾಗಿಲ್ಲ. ನೋಡಿ ಇಲ್ಲಿ 10-12-2025 ನೋಟಿಸ್ ಆಗಿದೆ. ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಒಂದೊಂದ ತಿಳಿಸ್ಕೊಡ್ತಾರೆ ನೋಡಿ. ಮೊದಲನೇದಾಗಿ ಖಾಲಿರುವಂತ ಪೋಸ್ಟ್ ಇಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳಿಗೆ ನೇಮಕಾತಿ ಆಗ್ತಾ ಇದೆ 2025. ಮತ್ತೆ ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು DBC ಅಂತೇಳಿ, ಅಂದ್ರೆ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್. ಇದು ಕಂಪನಿ ಹೆಸರಾಗಿರತ್ತೆ. ಸಂಸ್ಥೆ ಓಕೆ, ಬಟ್ ಕಂಪನಿ ಹೆಸರು ಇರೋದ್ರಿಂದ ಉಪವ್ಯವಸ್ಥಾಪಕ ಗಣಿಗಾರಿಕೆ ಅಂತೇಳಿ ಈ ಒಂದು ಗಣಿಗಾರಿಕೆ ಪೋಸ್ಟ್ ಗಳಿಗೆ ನೇಮಕಾತಿ ಆಗ್ತಾ ಇದೆ. 9 ಪೋಸ್ಟ್. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾವೊಂದಿಷ್ಟು ವಯೋಮಿತಿ, ಕೊನೆಯ ದಿನಾಂಕ ಯಾವುದು, ಪ್ರಾರಂಭ ದಿನಾಂಕ ಯಾವುದು, ವೆಬ್ಸೈಟ್ ಯಾವುದು, ಎಲ್ಲ ಮಾಹಿತಿ ಇರತ್ತೆ. ಯಾವುದೇ ರೀತಿಯಾಗಿ ಗೊಳ್ಳಲ್ಲ. ಆಫೀಸಲ್ಲಿರುವಂತ ನಿಯಮಗಳ ಪ್ರಕಾರನೇ ಮಾತಾಡೋಣ. ಬನ್ನಿ ಒಂದೊಂದಾಗಿ ಚರ್ಚೆ ಮಾಡೋಣ. ಇಲ್ಲಿ ಕಾಣಿಸ್ತಾ ಇರಬಹುದು ಯಾವೊಂದು ಸಂಸ್ಥೆ ಏನು ಅಂತ ಅಂತೇಳಿ, ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಅಂತೇಳಿ. ಈ ಒಂದು ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಇಂದ ನೇಮಕಾತಿ. ನೀವು ಎಲ್ಲಿ ಕೆಲಸ ಮಾಡಬೇಕಂದ್ರೆ ಇದೇ ನಿಮ್ಗೆ ಫೋಟೋಗಳನ್ನ ಇಮೇಜ್ಗಳನ್ನ ಕಾಣಿಸ್ತಾ ಇರ್ಬೋದು. ಇಲ್ಲೇ ನೀವು ಕೆಲಸ ಮಾಡಬೇಕು. ಇಲ್ಲಿ ನೋಡಿ, ಇದೇನು ವಿದ್ಯುತ್ ಇಲಾಖೆ. ಅದ ನಂತರ ಒಂದು ಫ್ಯಾಕ್ಟ್ರಿಗಳನ್ನ ಕೊಟ್ಟಿದ್ದಾರೆ. ಒಂದು ಫ್ಯಾಕ್ಟ್ರಿಗಳಲ್ಲಿ ಇದೇನು ನಿಮಗೆ ವಿದ್ಯುತ್ ಜಲ ಸಂಪರ್ಕ ಕಾಣಿಸ್ಬಹುದು. ಅದ ನಂತರ ಇಲ್ಲಿ ಕೂಡ ನಿಮಗೆ ಸೋಲಾರ್ ಸಿಸ್ಟಮ್ ಕಾಣಿಸ್ಬಹುದು. ಇದೆಲ್ಲ ತಯಾರಾಗುವಂತ ಕಂಪನಿಗಿರತ್ತೆ. ಇಲ್ಲಿ ನೀವು ಕೆಲಸವನ್ನ ಮಾಡ್ಬೇಕಾಗತ್ತೆ. ಹೆಂಗ ಮಾಡ್ಬೇಕು, ಏನೆಲ್ಲ ಪೋಸ್ಟ್ ಇರತ್ತೆ ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅರ್ಜಿ ಸಲ್ಲಿಸಬೇಕಾದ್ರೆ ವೆಬ್ಸೈಟ್ ಇಲ್ಲಿದೆ ನೋಡಿ. ಇದು ಗೋರ್ಮೆಂಟ್ ಆಗಿರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಗೋರ್ಮೆಂಟ್ ವೆಬ್ಸೈಟು. ಈ ಒಂದು ಗೋರ್ಮೆಂಟ್ ಜಾಬ್ ಅನ್ನ ಪಡ್ಕೋಬಹುದು. ಇಲ್ಲಿ ನೋಡಿ ಪ್ರೈವೇಟ್ ಜಾಬ್ ಬರ್ತಿರತ್ತೆ, ಬಟ್ ಕೆಲವೊಂದು ಸರಿ ತಿಳ್ಸಕ್ಕಾಗಲ್ಲ. ಇದು ಗೋರ್ಮೆಂಟ್ ಇರತ್ತೆ. ಅಪ್ಲಿಕೇಶನ್ ಹಾಕಿ. ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು, ಒಂದು ವೇಕೆನ್ಸಿ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಪೋಸ್ಟ್ ಹೆಸರು ನೋಡಿ ನಿಮ್ ಮುಂದೆನೆ. ಯಾವುದು ಪೋಸ್ಟ್ ಅಂದ್ರೆ ಇಲ್ಲಿದೆ ನೋಡಿ, ಮ್ಯಾನೇಜರ್ ಪೋಸ್ಟ್ ಇರತ್ತೆ. ಮೀನಿಂಗ್ ಗಣಿಗಾರಿಕೆ ಪೋಸ್ಟು. ಇಲ್ಲಿ ಅಪ್ಲಿಕೇಶನ್ ಅಂದ್ರೆ ಲೆವೆಲ್ 11ರಂತೆ ಸ್ಯಾಲ್ರಿ ಕೊಡ್ತಾರೆ. 67ರಿಂದ 2,08,000. ನಾನು ನಿಮಗೆ 1,50,000 ಅಥವಾ 1,25,000 ಹೇಳಿದೆ, ಬಟ್ ಸಾರಿ, ಇದು ಜಾಸ್ತಿನೇ ಇಟ್ಟಿದ್ದಾರೆ. ಅದ ನಂತರ ನಿಮಗೆ ಇಲ್ಲಿದೆ ನೋಡಿ 15ರಿಂದ 39, 66,000 ಈ ರೀತಿ ಹೆಚ್ಚಿಗೆ ಕೂಡ ಮಾಡ್ತಾರೆ. ವಯೋಮಿತಿ ಬಗ್ಗೆ 18 ಅಂತರೂ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. 18ರಿಂದ 36, ಸರಿ 35 ವರ್ಷ ಇದು ಏಜ್ ಲಿಮಿಟು. ಇದು ಏಜ್ ಲಿಮಿಟ್ ಅನುವಾಗತ್ತೆ ರೂಲ್ಸ್ಗಳ ಪ್ರಕಾರ. ಇದು ಚರ್ಚೆ ಆಯ್ತು ಅಂತ ತಿಳ್ಕೊತೀವಿ. ಅದ ನಂತರ ಇಲ್ಲಿ ನಿಮಗೆ ಏನೆಲ್ಲ ವಿದ್ಯಾರ್ಹತೆ ಆಗಿರಬೇಕು ಅದು ಸ್ವಲ್ಪ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ನಾನು ಮುಂಚಿತವಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿನೇ ಒಂದು ಮಾತು ನಿಮಗೆ ತಿಳಿಸ್ಕೊಟ್ಟೆ. ಏನಂದ್ರೆ 60% ಮೇಲ್ಪಟ್ಟಾಗಿರ್ಬೇಕು. ಅಂತವ್ರ ಇದ್ರಿಗೆ ಈ ಒಂದು ಕೆಲಸ ಸಿಗತ್ತೆ ಅಂತ ಹೇಳಿ. ಇಲ್ಲಿ ನೋಡಿ 60ರಿಂದ 65% ಇದ್ದವ್ರು ಅಪ್ಲಿಕೇಶನ್ ಹಾಕಿ. ಜಾಸ್ತಿ ಇರಬೇಕು, ಕಡಿಮೆ ಅಂತೂ ಇರಬಾರ್ದು. 59 ಇದ್ರೆ ನೀವು ಸೆಲೆಕ್ಟ್ ಆಗಲ್ಲ. ಜಾಸ್ತಿ ಮಾಡಿ. ಯಾಕಂದ್ರೆ ಇದು ಆಯ್ಕೆ ಪ್ರಕ್ರಿಯೆಯಲ್ಲಿ ಕೂಡ ಇದರಲ್ಲಿ ನಿಮಗೆ ಲಿಖಿತ ಪರೀಕ್ಷೆ ಇರತ್ತೆ. ಟೆನ್ಷನ್ ಇಲ್ಲ. ಬಟ್ ಜಾಸ್ತಿ ಪರ್ಸೆಂಟೇಜ್ ಅದು ಕೊಟ್ಟಿದ್ದಾರೆ. ಅದ್ರ ಕೊಟ್ಟಂತೆ ತಿಳಿಸ್ಕೊಡ್ಬೇಕಲ್ಲ. ಮತ್ತೆ ಏನಾದ್ರು ತಿಳಿಸ್ಕೊಟ್ರೆ ಅದು ನಮಗೆ ಫೇಕ್ ನ್ಯೂಸ್ ಆಗತ್ತೆ. ಆದ ಕಾರಣ ಇಲ್ಲಿ ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳಿಗೆ ಪಟ್ಟಿಯನ್ನ ತಯಾರು ಮಾಡ್ತಾರೆ. ದಿನಾಂಕ, ಸಮಯ ಹಾಗೂ ವೈಯಕ್ತಿಕ ಸ್ಥಳಗಳನ್ನ ಎಲ್ಲಿ ಚರ್ಚೆ ಮಾಡ್ತಾರಪ್ಪ ಅಂದ್ರೆ ಇದರಲ್ಲಿ ಇರತ್ತೆ. ಅರ್ಜಿ ಸಲ್ಲಿಸೋರು 24 ಡಿಸೆಂಬರ್ 2025 ತನಕ ಅವಕಾಶ ಇರತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಲಿಖಿತ ಪರೀಕ್ಷೆಗಳು, ವೈಯಕ್ತಿಕ ಸಂದರ್ಶನ, ಹೆಚ್ಚುವರಿ ನಿಮಗೆ ಸ್ಕ್ರೀನಿಂಗ್ ಪರೀಕ್ಷೆಗಳು ನಡೆಸ್ತಾರೆ. ವ್ಯಾಪಾರ ಪರೀಕ್ಷೆಗಳು, ಅದ ನಂತರ ಕೆಲವೊಂದು ಮಾನದಂಡಗಳ ಚರ್ಚೆಗಳು ಇರತ್ತೆ. ಎಲ್ಲ ಹಂತಗಳಲ್ಲಿ ನಿಮಗೆ ಕೆಲವೊಂದು ಕ್ವಶನ್ಗಳು ಕೇಳ್ತಾರೆ. ಮತ್ತೆ ನಿಮಗೆ ಮೆರಿಟ್ ಪಟ್ಟಿ ಅಂತ ತಯಾರು ಮಾಡಿಕೊಂಡು ಕೊನೆಯಲ್ಲಿ ಆಯ್ಕೆಗಳನ್ನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇದು ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಎರಡೂ ಕೊಟ್ಟಿದ್ದಾರೆ. ನಾನು ಬೇಸಿಕ್ ಆಗಿ ಎಲ್ಲ ಮಾಹಿತಿನ ವರ್ಗೀಕರಣ ಮಾಡ್ತಾ ಇರೋದು. ಇದು ನೋಡಿ, ಇನ್ಯಾವುದು ಏನು ಅಂತ ಹೇಳಿ ಎಲ್ಲ ಕ್ವಶನ್ಗಳು, ಅದು ಏಜ್ ಲಿಮಿಟು ಎಲ್ಲ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಎಷ್ಟು ಸರಿಲಿಕ್ಕಿರತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ವಯೋಮಿತಿ ಅಂತರೂ 18ರಿಂದ 35, ಸಡಿಲಿಕೆ 3ರಿಂದ 15 ವರ್ಷ ತನಕ ಇರತ್ತೆ. ಟೋಟಲ್ ಆಗಿ 9 ಪೋಸ್ಟ್ ಗಣಿಗಾರಿಕೆ ಹುದ್ದೆ, ಉಪವ್ಯವಸ್ಥಾಪಕ ಅಂತ ಹೇಳಿ. ಅರ್ಜಿ ಸಲ್ಲಿಸೋರಿಗೆ www.dbc.gov.in ಗೆ ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಅರ್ಹತೆಗಳು
UGC MECE ಅದ ನಂತರ ಅನುಮೋದಿಸಿದ ಮಾನ್ಯತೆ ಯಾವುದೇ ರೀತಿಯ ಸಂಸ್ಥೆಗಳಿಂದ ಗಣಿಗಾರಿಕೆಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಪಾಸ್ ಆಗಿರಬೇಕು. ಅದು ಕೂಡ 1957/2017 CMR ಅಡಿಯಲ್ಲಿ 1ನೇ ತರಗತಿ ಮತ್ತು 2ನೇ ತರಗತಿ ವ್ಯವಸ್ಥಾಪಕರ ಸಾಮರ್ಥ್ಯ ಪ್ರಮಾಣ ಪತ್ರದೊಂದಿಗೆ ಕನಿಷ್ಠ 65%, ಸಾಮಾನ್ಯವಾಗಿ OBC ST OBC NSCLD EWS ಅಭ್ಯರ್ಥಿಗಳಿಗೆ 60 ಅಂಕಗಳನ್ನ ಗಳಿಸಿರಬೇಕು. 60 ಅಂಕ SC ST ವರ್ಗದವರಿಗೆ ಅನುವಾಗತ್ತೆ, ಅದೇ 65 ಅಂಕ OBC ವರ್ಗದವರಿಗೆ ಅನುವಾಗತ್ತೆ. ಇದು ನಿಮಗೆ ರೂಲ್ಸ್ ಪ್ರಕಾರ ಗೊತ್ತಾಯ್ತು. ಇದು ಒಂದು ಆಫ್ಲೈನ್ ಅಲ್ಲಿ ಕೇಳಿದ್ರೆ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ, ಆನ್ಲೈನ್ ಅಲ್ಲಿ ಕೇಳಿದ್ರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ. ಇದು ನಿಮ್ಗೆ ಈ ಒಂದು ಪೋಸ್ಟ್ ಬಗ್ಗೆ ಎಲ್ಲ ಮಾಹಿತಿ ಅರ್ಥ ಆಯ್ತು. ಸುಮಾರು ಎಷ್ಟು ಪೇಜ್ ಇದೆ ಅಂದ್ರೆ 22 ಪೇಜನ್ನ ರಿಲೀಸ್ ಮಾಡಿದ್ದಾರೆ ಅವರು. 22 ಪೇಜನ್ನ ಕೊಟ್ಟಿದ್ದಾರೆ. ಈ ಒಂದು ಪೇಜನ್ನ ನೋಡ್ಕೊಳ್ಳಿ, ಆಮೇಲೆ ಅಪ್ಲಿಕೇಶನ್ ಹಾಕಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ.